ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಕ್ಯಾಪ್ಸಿಕಮ್ ಹಾಗೂ ಗ್ರೀನ್ ಕುಕ್ಕುಂಬರ್ ಹಾಕಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದು ತುಂಬ ಡಿಫ್ರೆಂಟ್ ರೆಸಿಪಿ. ಯಾವಾಗಲೂ ಯಾಕೆ ಒಂದೇ ಥರ ಮಾಡಬೇಕು ಅಂತ ಹೇಳಿ ಈ ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ಕ್ಯಾಪ್ಸಿಕಮ್, 2 ಗ್ರೀನ್ ಕುಕ್ಕುಂಬರ್ ಮತ್ತು ಒಂದು ದೊಡ್ಡ ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಸೊ ನಾನು ಮಧ್ಯದಲ್ಲಿ ಏನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀನಿ ಅಂತ ಗೊತ್ತಾಗತ್ತೆ. ಇಲ್ಲದೇ ಇದ್ದರೆ ನಿಮ್ಗೆ ಅದು ಗೊತ್ತಾಗಲ್ಲ. ಕ್ಯಾಪ್ಸಿಕಮ್ನ ತೊಟ್ಟು ತೆಕ್ಕೊಂಬಿಡ್ಬೇಕು. ಹಾಗೆ ಒಳಗಡೆ ಇರೋ ಬೀಜನೆಲ್ಲ ತೆಕ್ಕೊಂಬಿಡ್ಬೇಕು. ಬೀಜ ತೆಗೆದೇ ಇದ್ದರೆ ಹೊಟ್ಟೆ ನೋವು ಬರುತ್ತೆ ಕೆಲವರಿಗೆ, ಎಲ್ರಿಗೂ ಬರಲ್ಲ. ಈಗ ಬೀಜ ಎಲ್ಲ ತೆಗೆದಿದ್ದಾದಮೇಲೆ ನಾನು ಕ್ಯಾಪ್ಸಿಕಮ್ನ ಬಾಕ್ಸ್ ಟೈಪಲ್ಲಿ ದಪ್ಪದಾಗಿ ಹೆಚ್ಕೊಳ್ತೀನಿ. ಬಾಕ್ಸ್ ಟೈಪ್ ಏನಿದೆ, ಯಾವಾಗಲೂ ಬಾಕ್ಸ್ ಟೈಪ್ ಅಂತಾರೆ ಅಂತ ನೀವು ಅನ್ಕೋಬೋದು. ನನ್ನ ಮಗ ಚಿಕ್ಕವನಿರ್ಬೇಕಾದ್ರೆ ನನಗೆ ಹೆಲ್ಪ್ ಮಾಡ್ತಿದ್ದ. ಆಗ ಅವ್ನು ಕೇಳ್ತಿದ್ದ, ಮಮ್ಮಿ ಉದ್ದುದ್ದಕ್ಕೆ ಹೆಚ್ಚಬೇಕಾ, ಚಿಕ್ಕದಾಗಿ ಹೆಚ್ಚಬೇಕಾ, ಅಥವಾ ಬಾಕ್ಸ್ ಟೈಪ್ ಹೆಚ್ಚಬೇಕಾ ಅಂತ. ಅವನ ಲೆಕ್ಕದಲ್ಲಿ ಬಾಕ್ಸ್ ಅಂದರೆ ಈ ಥರ ಸ್ಕ್ವೇರ್ ಆಗಿರೋದು ಅಂತ. ಸೊ ಅದು ಆವಾಗ ಪ್ರಾಕ್ಟೀಸ್ ಆಗಿರೋದು. ನಾನು ಈಗಲೂ ಏನಾದರೂ ಅಡುಗೆಗಳು ಬಾಕ್ಸ್ ಕಟ್ ಮಾಡಬೇಕಾದ್ರೆ ಬಾಕ್ಸ್ ಟೈಪ್ ಅಂತ ಹೇಳ್ತಾ ಇರ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ಥರ ಕ್ಯಾಪ್ಸಿಕಮ್ನೆಲ್ಲ ಹೆಚ್ಕೊಂಡು ಒಂದು ಸೈಡಲ್ಲಿ ಹಾಕ್ಕೊಂಡ್ಮೇಲೆ ಸೌತೆಕಾಯಿನ ತೊಗೊಂಡು ಈ ಥರ ಸಿಪ್ಪೆ ಎಲ್ಲ ತೆಗೆದು ಮಧ್ಯ ಕಟ್ ಮಾಡಿ ಅದು ಬೀಜನೂ ಕೂಡ ತೆಕ್ಕೊಂಬಿಟ್ಟು ಅದನ್ನು ಕೂಡ ಸ್ಕ್ವೇರ್ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಅದನ್ನು ಸಪ್ರೇಟಾಗೇ ತೆಗೆದಿಟ್ಕೊಳ್ತೀನಿ. ಯಾಕೆಂದರೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ಇದನ್ನು ಮ್ಯಾರಿನೇಟ್ ಮಾಡಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೆ ಅದನ್ನು ಸೇರಿಸ್ಕೊಳ್ಳಲ್ಲ. ಈಗ 2 ಈರುಳ್ಳಿನೂ ಸಿಪ್ಪೆನೂ ತೆಗೆದು ಮಧ್ಯದಲ್ಲಿರೋ ಗಂಟನ್ನು ತೆಗೆದು ಸೇಮ್ ಅದನ್ನು ಇದೇ ಸೈಜಲ್ಲಿ ದಪ್ಪಕ್ಕೆ ಬಾಕ್ಸ್ ಟೈಪಲ್ಲಿ ಹೆಚ್ಕೊಳ್ತೀನಿ. ಈ ಹೆಚ್ಚಿದ ಈರುಳ್ಳಿನ ಕ್ಯಾಪ್ಸಿಕಮ್ ಜೊತೆಗೆ ಸೇರಿಸ್ಕೊಂಡ್ಬಿಡ್ತೀನಿ. ಇವೆರಡನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಚಿಕ್ಕ ಚಮಚ ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ. 1 ಟೀ ಸ್ಪೂನಷ್ಟು ಅಚ್ಚಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ಧನಿಯಾ ಪುಡಿ 1 ಚಮಚ ಹಾಕಿದ್ದೀನಿ. ಜೀರಿಗೆ ಪುಡಿ ಅರ್ಧ ಚಮಚ ಹಾಕ್ಕೊಳ್ತಾಯಿದ್ದೀನಿ. 1 ಚಮಚದಷ್ಟು ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಇದು ನಿಮಗೆ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಕೈನಲ್ಲಿನೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಜೊತೆಯಾಗಿರೋ ಈರುಳ್ಳಿ ಎಲ್ಲ ಪದರಾಗಿ ಬಿಟ್ಕೊಂಡ್ಬಿಡುತ್ತೆ. ಈಗ ನಾನು ಹೇಳಿದ ಇಂಗ್ರೀಡಿಯೆಂಟು ಪೀನಟ್ ಬಟರ್. ಇದನ್ನು ನಾನು 2 ಸ್ಪೂನ್ ಅಷ್ಟು ತೊಗೊಂಡು ಈ ಮ್ಯಾರಿನೇಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ಗೆ ಸೇರಿಸ್ತೀನಿ. ನಾನು ಈ ಕ್ಯಾಪ್ಸಿಕಮ್ ಗೊಜ್ಜು ಮಾಡೋ ಬಾಣಲಿನಲ್ಲೇ ಸ್ವಲ್ಪ ನೀರು ಹಾಕಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಬೆಚ್ಚಗಿರಬೇಕು ಅಂದರೆ ವಾಮ್ ಆಗಿರಬೇಕು. ಈ ಬಟರು ಸ್ವಲ್ಪ ತುಂಬ ಜಿಗಟಾಗಿರುತ್ತೆ, ಅದನ್ನು ಹಾಗೆ ಕಲ್ಸೋಕ್ಕಾಗಲ್ಲ. ಅದಕ್ಕೆ ನಾನು 2 ಸ್ಪೂನಷ್ಟು ಬೆಚ್ಚಗಿರೋ ನೀರು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಮ್ಯಾರಿನೇಟ್ ಮಾಡಿರೋದಕ್ಕೆ ಹಾಕಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ ಮೇಲೆ 1 ಚಮಚ ಜೀರಿಗೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಿಂಗು, 3 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಫುಲ್ ಸಿಮ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಕ್ಯಾಪ್ಸಿಕಮ್, ಅದನ್ನೆಲ್ಲ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸ್ಟವ್ ಈಗಲೂ ಸಹ ಸಿಮ್ಮಲ್ಲೇ ಇರಲಿ. ಈರುಳ್ಳಿ ನೀರು ಬಿಡೋಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಇರಬೇಕು. ಆಮೇಲೆ ಮೀಡಿಯಮ್ ಮಾಡ್ಕೊಳ್ಳೋಣ. ಫ್ಲೇಮು ಮೀಡಿಯಮ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈಗ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಪುಡಿಯಾಗಿ ಹೆಚ್ಚಿ ಅದ್ರ ಮೇಲೆ ಹಾಕಿ ಅದನ್ನು ಹುರಿಬೇಕು. ಈಗ ಸ್ಟವ್ನ ಸಿಮ್ ಮಾಡಿಬಿಟ್ಟು ನೋಡಿ, ಹಟ್ಸನ್ ಕರ್ಡ್ ಇದನ್ನು ನಾನು ಚಿಕ್ಕ ಪ್ಯಾಕೆಟ್ ತೊಗೊಳ್ತಾ ಇದ್ದೀನಿ. ಇದನ್ನು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಮಾಡ್ಕೊಂಡು ಬಂದು ಈ ಗೊಜ್ಜಿಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಜಾಸ್ತಿ ಮಾಡ್ಕೋಬೇಕು. ಈಗ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ. ನಾನು 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಹೆಚ್ಚಿಟ್ಕೊಂಡಿದ್ವಲ್ಲ ಸೌತೆಕಾಯಿ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಿಮಗೆ ಗೊಜ್ಜು ಎಷ್ಟು ಬೇಕಾಗುತ್ತೆ ಅಂದರೆ, ಇದು ಬೆಂದ ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗುತ್ತಲ್ವ, ನಿಮಗೆ ಗೊಜ್ಜು ನೀರಾಗಬೇಕು ಗಟ್ಟಿಗೆ ಬೇಕೋ ಅದು ನೋಡಿಕೊಂಡು ಹದ ಮಾಡ್ಕೋಬೇಕು. ಈಗ ಇದನ್ನು ಮುಚ್ಚಳ ಮುಚ್ಚಿ 10 ನಿಮಿಷ ಕಂಪ್ಲೀಟಾಗಿ ಬೇಯಿಸಬೇಕು. ಮಧ್ಯದಲ್ಲಿ ಒಂದು ಸತಿ ತೆಗೆದುಬಿಟ್ಟು ಕೆದಕಬೇಕು. ಇಲ್ಲದೇ ಇದ್ದರೆ ಅದು ಒಂದೊಂದು ಸತಿ ಸೀದೋಗುತ್ತೆ ಕೆಳಗಡೆ. ಪುಡಿಗಳೆಲ್ಲ ಹಾಕಿರ್ತೀವಲ್ಲ ನಾವು, ಆ ಥರ ನೋಡಿಕೊಂಡು ಸೀದಿದೆ ನೋಡ್ಕೊಂಡು ಕೆದಕ್ಬಿಟ್ಟು ಮತ್ತೆ ಮುಚ್ಚಿಟ್ಟು ಒಟ್ಟು ಟೋಟಲ್ 10 ನಿಮಿಷ ಬೇಯಿಸಬೇಕು. ಈಗ 10 ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಬೇಯೋ ಅಷ್ಟೊತ್ತಿಗೆ ಗೋಧಿ ಹಿಟ್ಟು ಕಲಸಿ ಚಪಾತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ನಾನು ಚಪಾತಿ ಮಾಡೋಕ್ಕೆ ಯಾವಾಗಲೂ ಕಬ್ಬಿಣದ ತವನೇ ಉಪಯೋಗಿಸ್ತೀನಿ. ಚಪಾತಿ ಹಿಟ್ಟನ್ನ ನೀವು ಎಷ್ಟು ಅಳ್ಳಕ್ಕಾಗಿ ಅಂದರೆ ಸ್ವಲ್ಪ ಲೂಸಾಗಿ ಕಲಸಿಟ್ಕೊಂಡಿರ್ತೀರೋ ನಿಮಗೆ ಚಪಾತಿ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಎಲ್ಲರಂಗೆ ಚಪಾತಿ ಮಾಡೋದು.
ನೋಡಿ ಸ್ವಲ್ಪ ಹಿಂಗೆ ಅಗಲ ಆಗಿದ ತಕ್ಷಣ ಒಂದು 3 ಬೆರಳಲ್ಲಿ ಎಣ್ಣೆ ಹಚ್ಕೊಂಡು ಈ ಥರ ತ್ರಿಕೋಣಾಕಾರ ಮಾಡಿಕೊಂಡು ಅದನ್ನು ಹಿಟ್ಟು ಹಚ್ಕೊಂಡು ಚೆನ್ನಾಗಿ ಅಗಲ ಮಾಡ್ಕೊತೀನಿ. ಮಧ್ಯದಲ್ಲಿ ಲಟ್ಟಿಸ್ಬಾರ್ದು, ಸೈಡಲ್ಲಿ ಮಾತ್ರ ಲಟ್ಟಿಸ್ತಾ ಹೋಗಬೇಕು. ಕೆಲವರು ಚಪಾತಿ ಮೇಲಿನ ಹಿಟ್ಟು ಮೇಲಿಂದ ಲಟ್ಟಣಿಗೆ ತೆಗಿಯೋದೇ ಇಲ್ಲ, ಹಾಗೆ ಅಗಲ ಮಾಡ್ತಾರೆ. ಬಟ್ ನನಗೆ ಹಂಗೆ ಬರಲ್ಲ. ಅಲ್ಲೊಂದು ಬೇಯ್ತಾ ಇದ್ದರೆ ನಾವಿಲ್ಲಿ ಅದು ಬೆಂದು ಬರೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಚಪಾತಿ ಲಟ್ಟಿಸ್ಕೊಂಡು ಬಿಟ್ಟಿರ್ತೀನಿ ಇಲ್ಲಿ. ಆ ಥರನೇ ನನಗೆ ಅಭ್ಯಾಸ ಆಗಿದೆ. ಈ ಥರ ಚೆನ್ನಾಗಿ ಈ ಥರ ಬೇಗ ಬೇಗ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಚಪಾತಿ ಹೇಗೆ ಉಪ್ತಾ ಇದೆ ಅಂತ. ಬೇರೆ ತೋರಿಸ್ತೀನಿ. ಇಷ್ಟೇ ಫ್ರೆಂಡ್ಸ್, ಇದ್ರ ಟ್ರಿಕ್ಸು, ಮತ್ತಿನ್ನೇನು ಇಲ್ಲ. ಹಿಟ್ಟು ಸ್ವಲ್ಪ ಹಳ್ಳಕ್ಕಾಗಿ ಕಲಿಸ್ಕೊಂಡ್ರೆ ಸಾಕು. ನೋಡಿ ಎಣ್ಣೆನೂ ಅಷ್ಟೇ, ನಾನು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಆದರೆ ಪೂರ್ತಿ ಎಣ್ಣೆ ಹಾಕಲ್ಲ. ನಾನು ಚಮಚದಲ್ಲಿ ಹಿಂಗೆ ತೊಗೊಂಡು ಅರ್ಧ ಎಣ್ಣೆ ಅಲ್ಲೇ ಚೆಲ್ಬಿಟ್ಟು ಸುಮ್ಮನೆ ಮೇಲೆ ಹಿಂಗೆ ಸವರ್ಕೊಳ್ತೀನಿ ಅಷ್ಟೇ. ಈ ಥರ ಬೇಗ ಬೇಗ ಮಾಡ್ತಾಯಿದ್ರೆ 4 ಎಲ್ರಿಗೂ ಬಿಸಿ ಬಿಸಿ ಚಪಾತಿ 2 ಚಪಾತಿ ತಿನ್ನೋರು 4 ಚಪಾತಿ ತಿಂತಾರೆ. ನೋಡೋವಾಗಲೇ ಖುಷಿ ಆಗುತ್ತಲ್ವ, ನಮ್ಗೆ ಬೇಕು ಅನ್ಸತ್ತಲ್ವ. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡ್ತೀರಲ್ವ, ಬನ್ನಿ ನಿಮಗೆ ತೋರಿಸ್ತೀನಿ ಅದು ಎಷ್ಟು ಪದರಾಗಿ ಬಂದಿದೆ ಅಂತ. ನೋಡಿ, ಪಾಕೆಟ್ ಥರ ಇರುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಕೆಟ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಚಪಾತಿನಲ್ಲಿ 3 ಅಥವಾ 4 ಪದರು ಬಂದಿರುತ್ತೆ. ಬನ್ನಿ ಫ್ರೆಂಡ್ಸ್, ಚಪಾತಿ ಜೊತೆಗೆ ಕ್ಯಾಪ್ಸಿಕಮ್, ಪೀನಟ್ ಬಟರ್ ಮಸಾಲ ತಿನ್ನೋಣ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಮನೇಲಿ ಖಂಡಿತ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.